ಹಲೋ ಎಲ್ಲರಿಗೂ ನಮಸ್ಕಾರ. ಚಾನಲ್ಗೆ ವೆಲ್ಕಮ್. ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದು ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ ನೋಟಿಫಿಕೇಶನ್ ಆಲ್ ಅಂತ ಸೆಲೆಕ್ಟ್ ಮಾಡಿ ನಾನು ಮಾಡುವಂಥ ಪ್ರತಿಯೊಂದು ವಿಡಿಯೋ ಕೂಡ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ನೋಡಿ, ಇವತ್ತು ನಾನು ವಿಡಿಯೋ ಮಾಡ್ತಾ ಇರೋ ಇಂಟೆನ್ಷನ್ ಬಂದು ತುಂಬ ಜನ ಕೇಳ್ತಾರೆ, ಅರ್ಬಲ್ ಲೈಫಲ್ಲಿ ತುಂಬ ಸಪ್ಲಿಮೆಂಟ್ಸ್ ಇದೆ. ಸೊ ಸಪ್ಲಿಮೆಂಟ್ಸ್ನ ಯಾಕೆ ತೊಗೊಳ್ಬೇಕು ನಾವು? ಸೊ ಸಪ್ಲಿಮೆಂಟ್ಸ್ನ ತೊಗೊಳ್ದಿರಾ ಬರೀ ಶೇಕ್ನ ಮಾತ್ರ ತೊಗೊಂಡ್ರೆ ಆಗುತ್ತಾ ಅಂತ. ನೋಡಿ, ಸಪ್ಲಿಮೆಂಟ್ಸ್ ಏನು ಮಾಡುತ್ತೆ ಕೆಲಸ ಅನ್ನೋದು ಫಸ್ಟ್ ನೀವು ಅರ್ಥ ಮಾಡ್ಕೊಳ್ಳಿ. ಸಪ್ಲಿಮೆಂಟ್ ಹೆಸರಲ್ಲಿದೆ ಸಪ್ಲಿಮೆಂಟ್ ಅಂತ. ಅಂದರೆ ಸಪ್ಲಿಮೆಂಟ್ ಅಂದರೆ ಏನು? ಇನ್ನೊಂದು ಚಾನ್ಸ್. ಅಂದರೆ ಎಕ್ಸಾಮ್ ಬರೀತೀರಾ ಅಂತ ಅನ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಎಕ್ಸಾಮ್ ಬರೀತೀರಾ. ಎಕ್ಸಾಮ್ ಬರೆದಾಗ ನಾವು ಫೇಲ್ ಆದರೆ ಸಪ್ಲಿಮೆಂಟ್ರಿ ಅಂತ ಕರೀತೀವಿ. ಸಪ್ಲಿಮೆಂಟ್ರಿ ಅಂದರೆ ಇನ್ನೊಂದು ಚಾನ್ಸ್. ಅದೇ ರೀತಿಯೇ ಸಪ್ಲಿಮೆಂಟ್ ಅಂತ ಅಂದರೆ ಇನ್ನೊಂದು ಚಾನ್ಸ್ ನಮ್ಮ ಬಾಡಿಗೆ ಕೊಡುವಂಥದ್ದು ನಾವು. ಈಗ ಫಾರ್ ಎಕ್ಸಾಂಪಲ್ ಒಂದು ಶೇಕ್ ಕುಡಿತಾ ಇರ್ತೀರಾ. ಒಂದು ಶೇಕಲ್ಲಿ ನಿಮಗೆ ಬೇಕಾಗಿರುವಂಥ ನ್ಯೂಟ್ರಿಯೆಂಟ್ಸ್ ಸಿಗುತ್ತಾ ಇಲ್ವಾ ನಿಮಗೆ ಗೊತ್ತಿರುತ್ತೆ. ಅದು ಹೆಂಗೆ ಗೊತ್ತಾಗುತ್ತೆ? ನೀವು ಒಂದು ಶೇಕ್ ತೊಗೊಳ್ತಾ ನಿಮ್ಗೆ ಎಲ್ಲ ಪ್ರಾಬ್ಲಮ್ಮು ಸರಿ ಹೋಗುತ್ತೆ ಅಂತಲ್ಲ. ಸೊ ಶೇಕ್ ತೊಗೊಳ್ತಾ ಕೆಲವೊಂದು ಪ್ರಾಬ್ಲಮಿಂದ ಸರಿ ಹೋಗ್ತವೆ, ಇನ್ನು ಎಕ್ಸ್ಟ್ರಾ ನ್ಯೂಟ್ರಿಯೆಂಟ್ಸ್ ಬೇಕಾಗಿರುತ್ತೆ ಒಬ್ಬ ಮನುಷ್ಯನ ಬಾಡಿಗೆ. ಫಾರ್ ಎಕ್ಸಾಂಪಲ್ ಇನ್ನೂ ಬೆಟರಾಗಿ ಹೇಳಬೇಕು ಅಂದರೆ, ಸಾಂಬಾರು ಮಾಡೋದಕ್ಕೆ ಬೇಳೆ ಒಂದಿದ್ರೆ ಸಾಕಾಗಲ್ಲ. ಸಾಂಬಾರು ಮಾಡೋದಕ್ಕೆ ಬೇಳೆ ಬೇಕು, ಮೆಣಸಿನ್ಕಾಯಿ ಬೇಕಾಗುತ್ತೆ, ಎಣ್ಣೆ ಬೇಕಾಗುತ್ತೆ, ಈ ಆನಿಯನ್ ಬೇಕಾಗುತ್ತೆ, ಈರುಳ್ಳಿ ಬೇಕಾಗುತ್ತೆ, ಆ್ಯಂಡ್ ಅದೇ ರೀತಿ ಟೊಮೆಟೊ ಕೂಡ ಬೇಕಾಗುತ್ತೆ. ಈ ರೀತಿ ಎಲ್ಲನೂ ಬೇಕು ನಮಗೆ ಸಾಂಬಾರು ಮಾಡ್ಬೇಕಾದ್ರೆ. ಅದೇ ರೀತಿಯೇ ಬಾಡಿ ಚೆನ್ನಾಗಿರ್ಬೇಕಾದ್ರೂ ಬರೀ ಒಂದೇ ಒಂದು ಶೇಕಿಂದ ಸಾಕಾಗಲ್ಲ. ಶೇಕ್ ಜೊತೆಗೆ ಆ್ಯಡೆಡ್ ವೈಟಮಿನ್ಸ್ ಬೇಕು. ಸೊ ಅದೇ ರೀತಿಯೇ ನಮ್ಮ ಬಾಡಿಗೆ ಬೇಕಾಗಿರುವಂಥ ಎಕ್ಸ್ಟ್ರಾ ವೈಟಮಿನ್ಸ್ ಅಂಡ್ ಮಿನರಲ್ಸ್ ಬಂದು ಸಪ್ಲಿಮೆಂಟ್ಸ್ ಅಂತ. ಓಕೆನಾ? ಅರ್ಥ ಆಯ್ತಾ ಯಾಕೆ ಸಪ್ಲಿಮೆಂಟ್ಸ್ ಬೇಕು ಅಂತ? ಈಗ ಟಾಕಿಂಗ್ ಫರ್ದರ್, ಸಪ್ಲಿಮೆಂಟ್ಸ್ ಎಷ್ಟು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ ಬಾಡಿಗಳು ಅಂದರೆ, ಫಾರ್ ಎಕ್ಸಾಂಪಲ್ ಎಲ್ಲರಿಗೂ ಗೊತ್ತಿರೋಂಗೆ ಬಿ ಕಾಂಪ್ಲೆಕ್ಸ್ ಅಂತ ಒಂದು ಮಾತ್ರೆ ಸಿಗುತ್ತೆ. ಈ ಬಿ ಕಾಂಪ್ಲೆಕ್ಸ್ ಮಾತ್ರೆನಲ್ಲಿ ಎಲ್ಲರಿಗೂ ಗೊತ್ತಿಲ್ಲ, ನಂಗೆ ಗೊತ್ತಿಲ್ಲ, ಬಟ್ ಅದು ಹೇಳೋ ಕರ್ತವ್ಯ ನಾನು ಹೇಳ್ತೀನಿ ನೋಡಿ. ಸೊ ಬಿ ಕಾಂಪ್ಲೆಕ್ಸ್ ಅಂತ ಅಂದರೆ ಅದು ಎಲ್ಲ ರೀತಿಯಾದಂಥ ಬಿ ವಿಟಮಿನ್ಸ್ ಅದರೊಳಗಡೆ ಇರುತ್ತೆ. ಅದಕ್ಕೆ ಅದನ್ನು ಬಿ ಕಾಂಪ್ಲೆಕ್ಸ್ ಅಂತ ಕರೀತೇವೆ. ಸೊ ಈ ಬಿ ಕಾಂಪ್ಲೆಕ್ಸ್ ಬಂದು ಯಾಕೆ ತುಂಬ ಇಂಪಾರ್ಟೆಂಟ್ ಅಂದರೆ, ವೈಟಮಿನ್ B12 ಒನ್ ಆಫ್ ದ ಮೇಜರ್ ಇಂಪಾರ್ಟೆಂಟ್ ಮಿನರಲ್ ಮನುಷ್ಯನ ಬಾಡಿಗೆ, ಅದು ಬೇಕು. ಆದರೆ ಆ ಮಿನರಲ್ನ ನಾವು ಕೊಡ್ತಾರಲ್ಲ ಬಾಡಿಗೆ. ಸೊ ಸಾರಿ, ಸ್ವಲ್ಪ ಕೋಲ್ಡ್ ಆಗಿದೆ, ಅದಕ್ಕೋಸ್ಕರನೇ ಆ ಮಿನರಲ್ ನಾವು ಬಾಡಿ ಕೊಡ್ತಾರಲ್ಲ, ಅದಕ್ಕೋಸ್ಕರನೇ ಬಿ ಕಾಂಪ್ಲೆಕ್ಸ್ನ ತೊಗೊಳ್ತೀರಾ. ಈಗ ಅರ್ಥ ಆಗ್ತದೆ. ಮತ್ತು ಇದೊಂದೇ ಒಂದಕ್ಕಂತಲ್ಲ, ನಮ್ಮ ಬಾಡಿ ಒಳಗಡೆ ತಲೆಯಿಂದ ಕಾಲುವರೆಗೂ ತುಂಬ ಇಂಪಾರ್ಟೆಂಟ್ ಆಗಿರೋ ಒಂದು ವೈಟಮಿನ್ ಯಾವುದಪ್ಪ ಅಂತ, ಒಂದು ವೈಟಮಿನ್ ಬಿ ಕಾಂಪ್ಲೆಕ್ಸ್ ಅಂದರೆ ಬಿ ವಿಟಮಿನ್ ಫ್ಯಾಮಿಲಿ. ಅದೆಲ್ಲ ಕೂಡ ನಮಗೆ ಶೇಕಲ್ಲಿ ಬೇಕಾಗಿರೋಷ್ಟು ಅಂಶ ಸಿಗುತ್ತೆ. ಇನ್ನೂ ಎಕ್ಸ್ಟ್ರಾ ಬೇಕಾಗಿರೋದಕ್ಕೋಸ್ಕರ ನಾವು ಮಲ್ಟಿ ವಿಟಮಿನ್ಸ್ ಆ್ಯಂಡ್ ಮಿನರಲ್ಸ್ನ ತೊಗೊಳ್ತೀವಿ. ಮತ್ತು ಇನ್ನೂ ಬರ್ತಾ ಇದೆ ಅಂದರೆ ಐರನ್ ಬೇಕು ಬಾಡಿಗೆ. ಐರನ್ ಬಂದು ಯಾಕೆ ಬೇಕು? ನಮ್ಮ ಬಾಡಿ ಒಳಗಡೆ ಬೋನ್ ಸ್ಟ್ರೆಂಥನಿಂಗಿಗೆಲ್ಲ ಐರನ್ ಬೇಕು. ಕ್ಯಾಲ್ಶಿಯಂ ಬೇಕು ಬಾಡಿಗೆ. ಅಗೇನ್ ಕ್ಯಾಲ್ಶಿಯಂ ಯಾಕೆ? ಅಲ್ಲಿ ಚೆನ್ನಾಗಿರೋದಕ್ಕೆ ಬೇಕು ಕ್ಯಾಲ್ಶಿಯಂ. ಮತ್ತು ಜಾಯಿಂಟ್ಸ್ ಚೆನ್ನಾಗಿರೋಕ್ಕೆ ಬೇಕು ಕ್ಯಾಲ್ಶಿಯಂ. ಈ ರೀತಿಯಲ್ಲಿ ಅದಕ್ಕೂ ಕ್ಯಾಲ್ಶಿಯಂ ಬೇಕು. ಅದಕ್ಕೋಸ್ಕರನೇ ನಾವು ಕ್ಯಾಲ್ಶಿಯಂನ ತೊಗೊಳ್ತೀವಿ. ಆ್ಯಂಡ್ ಅದೇ ರೀತಿಯೂ ಮಲ್ಟಿ ವೈಟಮಿನ್ಸ್ ಅಂತ ಒಂದು ಅಮೇಝಿಂಗ್ ಸಪ್ಲಿಮೆಂಟ್ ಅರ್ಬಲ್ ಲೈಫ್ದು. ಇದ್ರೊಳಗಡೆ ಎಂಥ ವೈಟಮಿನ್ಸ್ ಆ್ಯಂಡ್ ಮಿನರಲ್ಸ್ ಅಂದರೆ, ಕ್ಯಾನ್ ಯು ಇಮ್ಯಾಜಿನ್ ನಮ್ಮ ಬಾಡಿಗೆ ಬೇಕಾಗಿರೋಷ್ಟು ಅಟ್ಲೀಸ್ಟ್ ಶೇಕ್ನ ಬಿಟ್ಟು ಫಾರ್ಮುಲಾ 2 ಅಂತ ಅದಕ್ಕೋಸ್ಕರ ಒಂದು 35-40% ಬಾಡಿಗೆ ಬೇಕಾಗಿರೋಷ್ಟು ವೈಟಮಿನ್ಸ್ ಆ್ಯಂಡ್ ಮಿನರಲ್ಸ್ ಒಂದೇ ಒಂದು ಸಪ್ಲಿಮೆಂಟಲ್ಲಿ ಸಿಗುತ್ತೆ. ಅಂದರೆ ಇಮ್ಯಾಜಿನ್ ಒಂದು ಸಪ್ಲಿಮೆಂಟ್ ಅಂದರೆ ಒಂದು ಮಾತ್ರೆ ಫಾರ್ಮೆಟಲ್ಲಿರುವಂಥ ಸಪ್ಲಿಮೆಂಟ್ ಒಳಗಡೆ ಬಾಡಿಗೆ ಬೇಕಾಗಿರುವಂಥ ಎಲ್ಲ ನ್ಯೂಟ್ರಿಯೆಂಟ್ಸ್ ಹೊರಗಡೆ ಡೆನ್ಸ್ ಆಗಿ ಸಿಗುತ್ತೆ. ಅದಕ್ಕೋಸ್ಕರ ಅದನ್ನು ಬೆಟರಾಗಿ ಅರ್ಥ ಮಾಡಿಸೋಕ್ಕೋಸ್ಕರ ಸಲಾಡಿನ ಕ್ಯಾಪ್ಸೂಲ್ ಅಂತ ಕೂಡ ಕರೀತಾರೆ. ಅಂತ ಅಂದರೆ 7 ಥರ ತರಕಾರಿ, 7 ಥರ ಹಣ್ಣುಗಳಲ್ಲಿ ಏನು ನ್ಯೂಟ್ರಿಯೆಂಟ್ ಸಿಗುತ್ತೋ ಅದೆಲ್ಲ ಕೂಡ ಒಂದೇ ಒಂದು ಸಪ್ಲಿಮೆಂಟಲ್ಲಿ ಸಿಗುತ್ತೆ ಬಾಸ್. ಇಂಥ ಒಂದು ಸಪ್ಲಿಮೆಂಟು ನಮಗೆಲ್ಲ ಬೇಕಾಗಬೇಡ ಅಂತ ನೀವು ಯೋಚನೆ ಮಾಡಿ. ಈಗ ನೋಡಿ, ಸಪ್ಲಿಮೆಂಟ್ ನಾನು ಮತ್ತೆ ಅರ್ಥ ಮಾಡಿಸಿದ್ದೀನಿ, ನೆಸಸರಿ ಅಂತಲ್ಲ. ನೀವು ಶೇಕಲ್ಲೇ ಪಾಸ್ ಆಗ್ಬೋದು. ಅಂದರೆ ಶೇಕು ನಿಮ್ಮ ಬಾಡಿ ಒಳಗಡೆ ತೊಗೊಂಡು ನಿಮ್ಗೇನು ಕಾಯಿಲೆಗಳಿಲ್ಲ, ಏನು ನಾರ್ಮಲ್ ಆಗಿದ್ದೀರಾ ಅಂತಂದರೆ ಶೇಕ್ ಒಂದರಲ್ಲೇ ಸಾಕಾಗುತ್ತೆ. ಬಟ್ ನಾವು ಎಲ್ಲ ಪ್ರಾಬ್ಲಮ್ ಬರ್ಸ್ಕೊಂಡ್ಮೇಲೆ ಇಂಡಿಯನ್ಸ್ ನಾವು ಏನಾದರೂ ಹೊಸದು ಮಾಡೋಕ್ಕೆ ಬರೋದು. ಅದೇ ರೀತಿಯೇ ಅಂಥ ಟೈಮಲ್ಲಿ ಶೇಕ್ ಬೇಕಾಗುತ್ತೆ. ಸೊ ಶೇಕ್ ಜೊತೆಗೆ ಒಂದು ಸಪ್ಲಿಮೆಂಟ್ನ ತೊಗೊಳೋದ್ರಿಂದ ಆರೋಗ್ಯ ಚೆನ್ನಾಗಿರೋದಕ್ಕೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ವೈಟಮಿನ್ ಬಿ ಫ್ಯಾಮಿಲಿ ಆಗಿರ್ಬೋದು, ಐರನ್ ಆಗಿರ್ಬೋದು, ಫೋಲಿಕ್ ಆ್ಯಸಿಡ್ ಆಗಿರ್ಬೋದು, ಫೋಲೇಟ್ ಆಗಿರ್ಬೋದು, ಆ್ಯಂಡ್ ಅದೇ ರೀತಿಯೇ ಸೆಲೆನಿಯಮ್ ಆಗಿರ್ಬೋದು, ಇದೆಲ್ಲ ಕೂಡ ನಮಗೆ ಸಿಗೋದು ಮಲ್ಟಿವಿಟಮಿನ್ ಮಿನರಲ್ ಸಪ್ಲಿಮೆಂಟಲ್ಲಿ. ಇದನ್ನು ತೊಗೊಳ್ಳೋದ್ರಿಂದ ಖಂಡಿತ ನಿಮ್ಮ ಹೆಲ್ತನ್ನು ಚೆನ್ನಾಗಿ ಮಾಡ್ಕೊಳ್ಬೋದು. ಅಷ್ಟೇ ಅಲ್ದಿರ ನಿಮಗೆ ಬಾಡಿಗೆ ಬೇಕಾಗಿರುವಂಥ ನ್ಯೂಟ್ರಿಷನ್ ಬ್ಯಾಲೆನ್ಸ್ನ ಕೂಡ ಮಾಡ್ಬೋದು. ತುಂಬ ಜನ ಮೂರ್ಖರು ಹೇಳ್ತಾ ಇದ್ರು ನ್ಯೂಟ್ರಿಷನ್ ಇಲ್ಲ ಅಂತ. ನ್ಯೂಟ್ರಿಷನ್ ಇಲ್ಲ ಅಂದರೆ ಇನ್ನೇನಿಗೆ ಸಪ್ಲಿಮೆಂಟ್ನ ಮಾಡ್ತಾರೆ ಕಂಪ್ನಿಗೆ ಏನು ತಲೆಕೆಟ್ಟೈತಾ? ಇಲ್ಲ ನನಗೇನು ತಲೆಕೆಟ್ಟಿದೆಯಾ ಸುಮ್ಮನೆ ಇದ್ರ ಬಗ್ಗೆ ಬಂದು ಮಾತಾಡೋಕ್ಕೆ? ಸೊ ಇದ್ರೊಳಗಡೆ ನ್ಯೂಟ್ರಿಷನ್ ಇರೋದಕ್ಕೆ ನಿಮಗೆ ಪ್ರಾಡಕ್ಟ್ಸ್ ಬಗ್ಗೆ ತೊಗೊಳ್ಳಿ ಅಂತ ಹೇಳ್ತೀವಿ. ನಾನು ಪ್ರಾಡಕ್ಟ್ಸ್ನ ತೊಗೊಳ್ಳೋದ್ರಿಂದ ನಿಮಗೆಲ್ಲ ರಿಸಲ್ಟ್ ಬರ್ತದೆ. ಈಗ ನಾನು ನೋಡಿ, ಇನ್ನೇನು ನ್ಯೂ ಇಯರ್ ಸ್ಟಾರ್ಟ್ ಆಗ್ತದೆ. ಸೊ ರೆಸೊಲ್ಯೂಷನ್ ವಿಡಿಯೋ ಹಾಕ್ತೀನಿ ನೋಡಿ. ಸೊ ಪ್ರತಿ ವರ್ಷ ನ್ಯೂ ಇಯರಲ್ಲೂ ಎಲ್ಲರೂ ವೆಯ್ಟ್ ಲಾಸ್ ಆಗಬೇಕು ಅಂತ ಅಂದ್ಕೊಳ್ತಾರೆ. ಬಟ್ ತುಂಬ ಜನ ಆಗೋಕ್ಕೆ ಟ್ರೈ ಮಾಡ್ತಾನೆ ಇರ್ತಾರೆ, ಬಟ್ ಆಗಲ್ಲ.
ಬಟ್ ಈ ವರ್ಷ ನ್ಯೂ ಇಯರ್ ಯಾಕೆ ನೀವು ವೇಸ್ಟ್ ಮಾಡ್ಕೊಳ್ತೀರಾ ಟೈಮ್ನ? ನ್ಯೂಟ್ರಿಷನ್ ಅಂದರೆ ಏನಂತ ನಿಮ್ಗೆ ಈಗಲೂ ಗೊತ್ತಿಲ್ಲ ಅನ್ನೋರ್ಗೂ ಖಂಡಿತ ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ ನ್ಯೂಟ್ರಿಷನ್ ಅಂದರೆ ಏನು ಅಂತ. ಬಟ್ ಕಂಪ್ಲೀಟ್ಲಿ ಪ್ರಾಡಕ್ಟ್ಸ್ ಎಲ್ಲೂ ಬೇರೆ ಕಡೆ ತೊಗೊಂಡು ಮಾಡಿ ನಮ್ಮ ಹತ್ರ ತೊಗೊಂಡ್ರೆ ನಾವು ನಿಮ್ಗೆ ಕಂಪ್ಲೀಟ್ಲಿ ಗೈಡ್ ಮಾಡ್ತೀವಿ. ಏನು ಮಾಡಬೇಕು, ಯಾವ ಥರ ತೊಗೊಳ್ಬೇಕು, ತೊಗೊಳ್ಳೋದ್ರಿಂದ ನಿಮ್ಗೆ ಆಗುವಂಥ ಬೆನಿಫಿಟ್ ಏನು ಅಂತ ಕಂಪ್ಲೀಟಾಗಿ ಗೈಡ್ ಮಾಡಿ ನಿಮ್ಗೆ ಅಂದ್ಕೊಂಡಿರೋಂಥ ರಿಸಲ್ಟ್ನ ಪಡ್ಸೋಕ್ಕೆ ನಾನು ರೆಡಿ. ನೀವು ರೆಡಿ ಇದ್ದರೆ ಇವತ್ತೇ ಮೇಲ್ಗಡೆ ಡಿಸ್ಪ್ಲೇ ಆಗ್ತಾರೋ ನಮಗೆ ಕಾಂಟ್ಯಾಕ್ಟ್ ಮಾಡಿ. ನಾನು ನಿಮ್ಗೆ ಅಮೇಸಿಂಗ್ ಇನ್ನೊಂದು ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ವೆರಿ ಮಚ್. ಮತ್ತೆ ಇನ್ನೊಂದು ಅಮೇಸಿಂಗ್ ವೀಡಿಯೋ ಸಿಗೋಣ ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್.